ಹಲೋ ಎವ್ರಿವಾನ್, ನಮಸ್ತೆ. ನಾನು ವಿದ್ಯಾಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 2 ಗಣಿತ ವಿಷಯದ ತಯಾರಿಯ ಕುರಿತಾಗಿ ಇಂದಿನ ವಿಡಿಯೋದಲ್ಲಿ 8ನೇ ತರಗತಿಯ ಪಠ್ಯಪುಸ್ತಕ ಭಾಗ 2 ಅಧ್ಯಾಯ 7 ಘನಾಕೃತಿಗಳ ದೃಗ್ಗೋಚರಣ ಪಾಠದ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಮೊದಲನೇದಾಗಿ ನಮಗೆ ತಿಳಿದಂತಹ ಘನಾಕೃತಿಗಳ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಅದರಲ್ಲಿ ನಿಮಗೆ ಗೊತ್ತಿರಬೇಕಾದಂತೂ 2 ಡೈಮೆನ್ಷನಲ್ ಮತ್ತು 3 ಡೈಮೆನ್ಷನಲ್ ಶೇಪ್ಸ್. ಸಮತಟ್ಟಾದ ಆಕಾರಗಳಲ್ಲಿ ಉದ್ದ ಮತ್ತು ಅಗಲ ಅಂತ ಹೇಳಿ 2 ಅಳತೆಗಳನ್ನು ಹೊಂದಿರುವಂತಹ ಆಕಾರಗಳನ್ನು ನಾವು 2 ಆಯಾಮಗಳ ಆಕಾರಗಳು, 2 ಡೈಮೆನ್ಷನಲ್ ಆಕಾರ ಅಥವಾ 2D ಆಕಾರ, 2D ಶೇಪ್, ದ್ವಿವಿಮತೀಯ ಆಕಾರಗಳು ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಉದ್ದ ಮತ್ತು ಅಗಲ ಅಂತ ಹೇಳಿ 2 ಅಳತೆಗಳನ್ನು ಮಾತ್ರ ಹೊಂದಿರುವಂಥದ್ದು. ಇವುಗಳನ್ನು ನಾವು ಸಮತಟ್ಟಾದ ಆಕಾರಗಳು ಅಥವಾ 2 ಆಯಾಮಗಳ ಆಕಾರಗಳು ಅಂತ ಹೇಳಿ ಕರೆಯುವುದು. ಇನ್ನೊಂದು ಘನ ಆಕಾರಗಳು, ಅವುಗಳಲ್ಲಿ ಉದ್ದ, ಅಗಲ, ಎತ್ತರ ಅಥವಾ ಆಳ ಅಂತ ಹೇಳುವಂತಹ 3 ಅಳತೆಗಳಿರ್ತವೆ. ಸೊ ಆದುದರಿಂದ 3 ಅಳತೆಗಳಿರುವ ಕಾರಣ ಅವುಗಳನ್ನು 3 ಆಯಾಮಗಳ ಆಕಾರಗಳು ಅಥವಾ 3 ಡೈಮೆನ್ಷನಲ್ ಶೇಪ್ಸ್ ಅಂತ ಹೇಳಿ ಕರಿತೇವೆ. ಈ ಘನ ಆಕಾರಗಳು ಜಾಗವನ್ನು ಆಕ್ರಮಿಸ್ತವೆ. ನಾವು 2 ಆಯಾಮದ ಆಕಾರಗಳನ್ನು 2D ಆಕಾರ ಹಾಗೆ 3 ಆಯಾಮದ ಆಕಾರವನ್ನು 3D ಆಕಾರ ಅಂತ ಹೇಳಿ ಶಾರ್ಟ್ ವೇಯಲ್ಲಿ ಕರಿತೇವೆ. ಸೊ ಇನ್ನು ಮುಂದೆ ಈ ವಿಡಿಯೋದಲ್ಲಿ ನಾನು 2 ಆಯಾಮದ ಆಕಾರ ಅಂತ ಹೇಳುವಂಥದ್ದನ್ನು 2D ಆಕಾರ ಅಥವಾ 2D ಶೇಪ್ ಹೇಳ್ತೇನೆ. ಅದೇ ರೀತಿ 3 ಆಯಾಮದ ಆಕಾರವನ್ನು 3D ಆಕಾರ ಅಥವಾ 3D ಶೇಪ್ ಅಂತ ಹೇಳಿ ಹೇಳ್ತೇನೆ. ಈಗ ಉದಾಹರಣೆಗೆ ಸಂಬಂಧಿಸಿದಂತೆ 2D ಶೇಪ್ಸ್ ಅಂತ ಹೇಳಿದರೆ ಉದ್ದ ಮತ್ತು ಅಗಲ ಅಂತ ಹೇಳುವಂಥ 2 ಅಳತೆಯನ್ನು ಮಾತ್ರ ಹೊಂದಿರುವಂಥದ್ದು. ತ್ರಿಕೋನ, ಆಯತ, ವೃತ್ತ ಇವುಗಳೆಲ್ಲವೂ 2D ಆಕಾರಗಳಾಗಿವೆ. ಇನ್ನೀಗ 3D ಆಕಾರಕ್ಕೆ ಸಂಬಂಧಿಸಿದಂತೆ ಅವುಗಳಿಗೆ ಉದ್ದ, ಅಗಲ ಮತ್ತು ಎತ್ತರ ಇರಬೇಕು. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಅಂತ ಹೇಳಿದರೆ ಸ್ಪಿಯರ್, ಸಿಲಿಂಡರ್, ಕೋನ್ ಈ ರೀತಿಯಾಗಿ. ತ್ರಿಕೋನ, ಆಯತ, ವೃತ್ತ ಇತ್ಯಾದಿಗಳನ್ನು 2D ಆಯಾಮದ ಆಕಾರಗಳು, ಹಾಗೆ ಘನಗಳು ಉರುಳೆ ಅಂದರೆ ಸಿಲಿಂಡರ್, ಶಂಕು, ಕೋನ್, ಗೋಳ, ಸ್ಪಿಯರ್ ಇತ್ಯಾದಿ 3 ಆಯಾಮಗಳ ಆಕಾರಗಳಾಗಿವೆ. ಮುಂದುವರಿತಾ ಹೋದಾಗೆ ಆಕಾರಗಳನ್ನು ಕೊಟ್ಟು ಅವುಗಳ ಆಯಾಮವನ್ನು ಕೊಟ್ಟು ಹೆಸರನ್ನು ಕೊಟ್ಟು ಹೊಂದಿಸಿ ಬರೀಲಿಕ್ಕೆ ಹೇಳಿದ್ದಾರೆ. ಮೊದಲನೇ ಆಕಾರ ಅದು 2D ಶೇಪಲ್ಲಿ ಬರ್ತದೆ, ಅದನ್ನು ಚೌಕ ಅಂತ ಹೇಳಿ ಕರಿತೇವೆ. ಎರಡನೆಯದು ಇದು 3D, ಇದನ್ನು ಶಂಕು ಅಥವಾ ಕೋನ್ ಅಂತ ಹೇಳಿ ಕರೆಯುವಂಥದ್ದು. ಮೂರನೇದು ಕೂಡ 3D, ಅದು ಉರುಳೆ ಅಥವಾ ಸಿಲಿಂಡರ್. ಇಲ್ಲೇ ಇದೆ, ಬಾಣದ ಗುರುತು ಹಾಕಿ ತೋರಿಸ್ತಾ ಇದ್ದೇನೆ. 3D ಆಯಾಮಕ್ಕೆ ಬಂತು. ಮುಂದುವರಿದು ಇರುವಂಥದ್ದು ತ್ರಿಭುಜ, ಇದು 2D ಆಯಾಮ. ತ್ರಿಕೋನ ಅಥವಾ ತ್ರಿಭುಜ ಅಂತ ಹೇಳಿ ಕರಿತೇವೆ. ನಾಲ್ಕನೇದು ಘನ, ಇಟ್ ಈಸ್ ಕ್ಯೂಬ್, 3D ಆಯಾಮ. ಮತ್ತೆದು ವೃತ್ತ, ಇಟ್ ಈಸ್ ಎ ಸರ್ಕಲ್, ಇದು 2D ಆಯಾಮ ಅಂದರೆ 2 ಆಯಾಮ 2D. ಓಕೆ, ಮುಂದುವರಿದಂತೆಯೇ ಇರುವಂಥದ್ದು ಅದು ಆಯತಘನ, 3 ಆಯಾಮಗಳು, ಅದು ಕೂಡ 3 ಆಯಾಮ ಆಯತಘನ. ಮತ್ತೆ ಇರುವಂಥದ್ದು 3 ಆಯಾಮ, ಇದನ್ನೇ ನಾವು ಸ್ಪಿಯರ್ ಅಥವಾ ಗೋಳ ಅಂತ ಹೇಳಿ ಕರೆಯುವಂಥದ್ದು. 3 ಆಯಾಮ ಗೋಳ. ಈ ರೀತಿಯಾಗಿ ಇವುಗಳನ್ನು ಹೊಂದಿಸುವಂಥದ್ದು. ಆದರೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ರೀತಿ ಒಂದೇ ಆಕಾರವನ್ನು ಕಾಣುವುದಿಲ್ಲ. ಅಲ್ಲಿ ನಾವು ಸಂಯೋಜನೆಯನ್ನು ನೋಡ್ತೇವೆ. ಆಕಾರಗಳು ಸಂಯೋಜನೆಗೊಂಡು ನಮಗೆ ವಸ್ತು ಕಾಣುವಂಥದ್ದು. ಉದಾಹರಣೆಗೆ ಒಂದು ಟೆಂಟನ್ನು ನೀವು ತೆಗೆದುಕೊಂಡ್ರೆ ಟೆಂಟಿನ ಆಕಾರ ಯಾವ ರೀತಿಯಾಗಿರ್ತದೆ? ಅದು ಒಂದು ಸಿಲಿಂಡರ್ನ ಮೇಲೆ ಒಂದು ಶಂಕುವನ್ನು ಇಟ್ಟರೆ ಯಾವ ರೀತಿ ಕಾಣ್ತದೆ, ಆ ರೀತಿಯಾಗಿ ಒಂದು ಟೆಂಟಿನ ಆಕಾರ ಇರ್ತದೆ. ಇನ್ನು ಒಂದು ಟಿನ್ನಿನ ನಾವು ನೋಡಿದರೆ ಅದು ಸಿಲಿಂಡರ್ ಆಕಾರದ ಹೊರಮೈಯನ್ನು ಹೊಂದಿರ್ತದೆ. ಅದೇ ರೀತಿ ಸಾಫ್ಟಿ ಐಸ್ ಕ್ರೀಮ್, ಇದನ್ನು ನೋಡಿದರೆ ಒಂದು ಶಂಕುವಿನ ಮೇಲೆ ಅರ್ಧ ಗೋಳಾಕಾರವನ್ನು ಇಟ್ಟ ರೀತಿಯಲ್ಲಿ ನಮಗೆ ಆ ಕೋನ್ ಐಸ್ ಕ್ರೀಮ್ ಕಾಣಲಿಕ್ಕೆ ಸಿಗ್ತದೆ. ಸೊ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಆಕಾರಗಳ ವಿವಿಧ ಸಂಯೋಜನೆಯನ್ನು ಕಾಣ್ತೇವೆ. ಮತ್ತು ಈ 3 ಆಯಾಮದ ಆಕಾರಗಳನ್ನು ನಾವು ಗಮನಿಸಿದರೆ ಅದನ್ನು ಎದುರು ಬದಿಯಿಂದ ನೋಡಿದಾಗ ಒಂದು ರೀತಿಯಲ್ಲಿ, ಹಿಂಬದಿಯಿಂದ ನೋಡಿದಾಗ ಒಂದು ತರಹ, ಮೇಲಿನಿಂದ ನೋಡಿದಾಗ ಇನ್ನೊಂದು ರೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಈಗ 3D ಆಕಾರಗಳ ನೋಟಗಳ ಬಗ್ಗೆ ಒಂಚೂರು ನೋಡ್ತಾ ಹೋಗುವ. ನಾನೀಗಾಗಲೇ ಹೇಳಿದ ಹಾಗೆ
ತ್ರಿವಿಮತೀಯ ಅಂದರೆ 3D ಆಕಾರದ ವಸ್ತುವನ್ನು ನಾವು ಬೇರೆ ಬೇರೆ ಸ್ಥಾನದಿಂದ ನೋಡಿದರೆ ಅದು ಬೇರೆ ಬೇರೆಯಾಗಿ ನಮಗೆ ಕಾಣ್ತದೆ. ಉದಾಹರಣೆಗೆ ಒಂದು ಗುಡಿಸಲನ್ನು ತೆಗೆದುಕೊಂಡ್ರೆ ಆ ಗುಡಿಸಲನ್ನು ನಮಗೆ ನೋಡಲಿಕ್ಕೆ ಈ ರೀತಿಯಾಗಿ ಇಲ್ಲಿ ಮೇಲ್ಭಾಗವನ್ನು ನಾವು ಈ ರೀತಿಯಾಗಿ ನೋಡ್ತೇವೆ. ಪಕ್ಕದಿಂದ ನೋಡಿದರೆ ಹೀಗೆ ಕಾಣ್ತದೆ, ಮುಂದಿನಿಂದ ನೋಡಿದರೆ ನಮಗೆ ಗುಡಿಸಲು ಈ ರೀತಿಯಾಗಿ ಕಾಣ್ತದೆ. ಇದು 3D ಚಿತ್ರೀಕರಣ. ಇನ್ನು ಆ ಗುಡಿಸಲನ್ನು ಬರೀ ಮುಂದಿನ ನೋಟದಿಂದ ನಾವು ನೋಡ್ತಾ ಇದ್ರೆ, ಬರೀ ಮುಂಭಾಗದಿಂದ ನೋಡಿಸಿದ್ರೆ ಯಾವ ರೀತಿ ಕಾಣ್ತದೆ, ಅದು ಎರಡನೇ ಚಿತ್ರದಲ್ಲಿ ನೀಡಿದ್ದೇವೆ. ಪಕ್ಕದಿಂದ ನೋಡಿದ ನೋಟ ಹಾಗೆ ಮೇಲಿನಿಂದ ನೋಡಿದ ನೋಟ ಎಲ್ಲವೂ ಬೇರೆ ಬೇರೆಯಾಗಿದೆ. ಅದೇ ರೀತಿಯಲ್ಲಿ ಒಂದು ಲೋಟವನ್ನು ಕೂಡ ನಾವು ಪಕ್ಕದಿಂದ ನೋಡಿದಾಗ ಬೇರೆ ರೀತಿಯಲ್ಲಿ, ಮೇಲಿನಿಂದ ನೋಡಿದಾಗ ಬೇರೆ ರೀತಿಯಲ್ಲಿ ನಮಗೆ ಅದು ಕಾಣಲಿಕ್ಕೆ ಸಿಗ್ತದೆ. ಈಗ ಈ ಚಿತ್ರದಲ್ಲಿ 3 ಘನಗಳಿಂದ ಮಾಡಿದ ಒಂದು ಆಕೃತಿ ಇದೆ. 1ನೇ ಘನ, 2ನೇ ಘನ, 3ನೇ ಘನ, 3 ಘನಗಳನ್ನು ಸೇರಿಸಿ ಮಾಡಿದಂಥ ಆಕೃತಿ. ನಾವು ಪಕ್ಕದಿಂದ ನೋಡುವಾಗ ನಮಗೆ ಬರೀ 2 ಚೌಕಗಳು ಕಾಣ್ತವೆ. ಅದೇ ಅದನ್ನು ಮುಂದಿನಿಂದ ನೋಡಿದರೆ ನಮಗೆ 3 ಚೌಕಗಳು ಈ ರೀತಿಯಾಗಿ ಜೋಡಿಸಲ್ಪಟ್ಟ ಹಾಗೆ ಕಾಣ್ತದೆ. ಮೇಲಿನಿಂದ ನೋಡಿದರೆ ಬರೀ 2 ಚೌಕಗಳು ಅಡ್ಡದಲ್ಲಿ ಜೋಡಿಸಿ ಇಟ್ಟ ಹಾಗೆ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಹಾಗೆ 4 ಘನಗಳಿಂದ ಮಾಡಿದ ಆಕೃತಿಯನ್ನು ತೆಗೆದುಕೊಂಡ್ರೆ ಇದು 1ನೇ ಘನ, 2ನೇ ಘನ, 3ನೇ ಘನ ಹಾಗೂ 4ನೇ ಘನ. ಮೇಲಿನಿಂದ ನೋಡಿದಾಗ ನಮಗೆ 4 ಘನಾಕೃತಿಯನ್ನು ಜೋಡಿಸಿದ್ದು ಚೆನ್ನಾಗಿ ಕಾಣ್ತದೆ. ಅದೇ ಮುಂದಿನಿಂದ ನಾವು ನೋಡಿದರೆ ನಮಗೆ ಬರೀ 2 ಚೌಕಾಕಾರಗಳು ಕಾಣಲಿಕ್ಕೆ ಸಿಗ್ತವೆ. ಹಾಗೆ ಒಂದು ಪಕ್ಕದಿಂದ ನಮಗೆ ನೋಡಿದಲ್ಲಿ 3 ಚೌಕಾಕೃತಿಗಳನ್ನು ನಾವು ಕಾಣ್ತೇವೆ. ಸೊ ಈ ರೀತಿಯಾಗಿ 3 ಆಯಾಮಗಳ ಘನಾಕೃತಿಗಳನ್ನು ನಾವು ಜೋಡಿಸಿಟ್ಟಾಗ ಅವುಗಳು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಇದೇ ಪಠ್ಯಪುಸ್ತಕದ ಅಭ್ಯಾಸ 7.1ರಲ್ಲಿ ಬೇರೆ ಬೇರೆ ರೀತಿಯ ಘನಾಕೃತಿಗಳನ್ನು ಹಾಗೆ ಅವುಗಳ ಪಕ್ಕದಿಂದ ನೋಡಿದಾಗ ಮತ್ತು ಮೇಲಿನಿಂದ ನೋಡಿದಾಗ ಕಾಣುವಂತಹ ದೃಷ್ಟಿಕೋನವನ್ನು ನೀಡಿದ್ದಾರೆ. ಆ ಪ್ರಕಾರವಾಗಿ ಅವುಗಳನ್ನು ನೋಡಿಕೊಂಡು ಹೊಂದಿಸಿ ಬರೀಲಿಕ್ಕೆ ಹೇಳಿದ್ದಾರೆ. ಇದನ್ನು ನೀವು ಟ್ರೈ ಮಾಡಿ ಚೆಕ್ ಮಾಡಿ. 2ನೇ ಪ್ರಶ್ನೆಯಲ್ಲಿ ಪ್ರತಿಯೊಂದು ಆಕೃತಿಗೂ 3 ಕಡೆಯಿಂದ ನೋಡುವಂತಹ ನೋಟವನ್ನು ನೀಡಿದ್ದಾರೆ. ಆದರೆ ಅದು ಯಾವ ನೋಟ ಅಂತ ಹೇಳಿ ಗುರುತಿಸಬೇಕು ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇದು ಕಪಾಟು, ಅದರಲ್ಲಿ ರೋಮನ್ ಅಂಕೆ 1ರಲ್ಲಿ ಕೊಟ್ಟಂಥದ್ದು ಅದರ ಎದುರಿನ ಸೈಡ್ ಅಂದರೆ ಇದು ಮುಂದೆ. 2ನೇದು ಪಕ್ಕದಿಂದ ನೋಡಿದಾಗ ನಮಗೆ ಕಾಣುವಂತಹ ನೋಟ, ಹಾಗೆ 3ನೇದು ಮೇಲಿನಿಂದ ನೋಡಿದಾಗ ಕಾಣುವಂತಹ ನೋಟ. ಇನ್ನು ಬಿ ಅದು ಬೆಂಕಿ ಪೊಟ್ಟಣ, ಅದರ ಮೊದಲನೆಯದು ಪಕ್ಕದ ನೋಟ, ನಂತರ ಮುಂದಿನ ನೋಟ, ಹಾಗೆ 3ನೇದು ಮೇಲಿನ ನೋಟ. ಮೇಲ್ಬದಿಯಿಂದ ನೋಡಿದರೆ ಆ ಬೆಂಕಿ ಪೊಟ್ಟಣ ಯಾವ ರೀತಿಯಾಗಿ ಕಾಣಸಿಗ್ತದೆ ಅಂತ ಹೇಳಿ. ಸಿಯಲ್ಲಿ ಟಿವಿಯನ್ನು ಕೊಟ್ಟಿದ್ದಾರೆ. ಮೊದಲನೇದು ಅದರ ಮುಂದಿನ ನೋಟ, ಮುಂದುಗಡೆಯಿಂದ ನೋಡಿದರೆ ಯಾವ ರೀತಿಯಾಗಿ ಕಾಣ್ತದೆ ಅಂತ ಹೇಳಿ. ಹಾಗೆ 2ನೇದು ಪಕ್ಕದ ನೋಟ, ಅದರ ಬದಿಯಲ್ಲಿ ನಿಂತು ನಾವು ನೋಡಿದಾಗ ಆ ಟಿವಿ ಯಾವ ರೀತಿಯಲ್ಲಿ ಕಾಣ್ತದೆ ಅಂತ ಹೇಳಿ. ಹಾಗೆ 3ನೇದು ಮೇಲಿನಿಂದ ನೋಡಿದಾಗ ಕಾಣುವಂತಹ ನೋಟ. ಕ್ವೆಶ್ಚನ್ ನಂಬರ್ ಡಿ, ಕಾರಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಮೊದಲನೇದು ಕಾರನ್ನ ಮುಂಬದಿಯಿಂದ ನೋಡಿದರೆ ಯಾವ ರೀತಿಯಾಗಿ ಕಾಣ್ತದೆ, 2ನೇದು ಪಕ್ಕದಿಂದ ನೋಡಿದರೆ ಯಾವ ರೀತಿಯಾಗಿ ಕಾಣ್ತದೆ, ಹಾಗೆ 3ನೇದು ಮೇಲಿನಿಂದ ನೋಡಿದಾಗ ಕಾಣಸಿಗುವಂಥದ್ದು. ಪ್ರಶ್ನೆ ಸಂಖ್ಯೆ 3ರಲ್ಲಿ ಪ್ರತಿ ಆಕೃತಿಯ ಮೇಲಿನ, ಮುಂದಿನ ಮತ್ತು ಪಕ್ಕದ ನೋಟಗಳು ಯಾವುದು ಅಂತ ಹೇಳಿ ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಘನಾಕೃತಿಗಳನ್ನು ಜೋಡಣೆ ಮಾಡಿದಂತಹ ಆಕೃತಿಯನ್ನು ಕೊಟ್ಟಿದ್ದಾರೆ. ಕ್ವೆಶ್ಚನ್ ಎಯಲ್ಲಿ ಮೊದಲನೇದು ಮೇಲಿನ ನೋಟ, ಅದು ಮೇಲೆ, 2ನೇದು ಮುಂದೆ ಹಾಗೂ ಕೊನೆಯದ್ದು ಪಕ್ಕದಿಂದ ನೋಡಿದಾಗ ನಮಗೆ ಕಾಣುವಂಥದ್ದು. ಪ್ರಶ್ನೆ ಸಂಖ್ಯೆ ಬಿಯಲ್ಲಿ ಒಂದು ಪಕ್ಕದ ನೋಟ, ಪಕ್ಕದಿಂದ ನೋಡಿದರೆ 2 ಚೌಕಗಳನ್ನು ಜೋಡಿಸಿದ ಹಾಗೆ ಕಾಣ್ತದೆ. 2ನೇದು ಮುಂದಿನಿಂದ ನೋಡಿದಾಗ ಕಾಣುವಂತಹ ನೋಟ, ಹಾಗೆ 3ನೇದು ಮೇಲಿನಿಂದ ನೋಡಿದಾಗ ಕಾಣುವಂತಹ ನೋಟ. ಇದೇ ರೀತಿಯಾಗಿ ಇನ್ನುಳಿದ ಪ್ರಶ್ನೆಗಳಿಗೆ ನೀವು ಉತ್ತರಿಸಬಹುದು ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ. ಮುಂದುವರಿತಾ ಇದ್ದೇನೆ. ಮುಂದಕ್ಕೆ ಸುತ್ತಮುತ್ತಲ ಸ್ಥಳಗಳ ನಕ್ಷೆಗಳ ಬಗ್ಗೆ ಕೊಟ್ಟಿದ್ದಾರೆ. ಅಂದರೆ ನಕ್ಷೆಗಳನ್ನು ಹೇಗೆ ಓದ್ಬೋದು, ಓದುವಾಗ ಏನನ್ನು ನಾವು ಅದನ್ನು ತೀರ್ಮಾನಿಸ್ತೇವೆ, ನಮಗೆ ಏನು ತಿಳಿತದೆ, ಏನು ಇನ್ಫಾರ್ಮೇಷನ್ ನಾವು ಒಂದು ಮ್ಯಾಪನ್ನು ನೋಡಿ ಪಡ್ಕೊಳ್ಬಹುದು, ಅದು ಮತ್ತು ಇಮೇಜ್ಗೆ ಏನು ಡಿಫ್ರೆನ್ಸ್, ಒಂದು ಚಿತ್ರ ಮತ್ತು ನಕ್ಷೆ ಯಾವ ರೀತಿಯಾಗಿ ಭಿನ್ನವಾಗಿದೆ ಅಂತ ಹೇಳೋದನ್ನು ನೋಡ್ತಾ ಹೋಗುವ. ಇಲ್ಲಿ ನೋಡಿ, ಈಗ ಇಲ್ಲಿ ಕಾಣ್ತಿರುವಂಥದ್ದು ಒಂದು ನಕ್ಷೆ. ನಾವು ಯಾವುದಾದ್ರೂ ಒಂದು ಚಿತ್ರವನ್ನು ಬರೀಲಿಕ್ಕೆ ಹೋದರೆ ಅದನ್ನು ನಾವು ಕಂಡ ರೀತಿಯಲ್ಲಿ ಬರಿತೇವೆ. ನಾನು ಉದಾಹರಣೆಗೆ ಈಗ ಒಂದು
ಮನೆಯನ್ನು ಚಿತ್ರಿಸಿದರೆ ಅದು ನನಗೆ ಯಾವ ರೀತಿಯಲ್ಲಿ ಕಾಣ್ತಿದೆ ಅನ್ನೋದ್ರ ಬಗ್ಗೆ ನಾನು ಅದನ್ನು ಚಿತ್ರಿಸ್ತೇನೆ. ಹಾಗೆ ನೀವು ಒಂದು ಮನೆಯನ್ನು ಚಿತ್ರಿಸಿದರೆ ನೀವು ಯಾವ ಬದಿಯಿಂದ ಅದನ್ನು ನೋಡ್ತಾ ಇದ್ದೀರಿ, ನಿಮ್ಮ ಪರ್ಸ್ಪೆಕ್ಟಿವಿಂದ ನೀವು ಅದನ್ನು ಚಿತ್ರಿಸ್ತೀರಿ. ಆದರೆ ನಕ್ಷೆ ಅಂತ ಹೇಳುವಂಥದ್ದು ಅದನ್ನು ಯಾರು ನೋಡಿದರೂ ಅದರಲ್ಲಿ ನೀಡಿದಂತಹ ಇನ್ಫಾರ್ಮೇಷನನ್ನು ಅವರು ಪಡೆದುಕೊಳ್ಳಿಕ್ಕೆ ಆಗಬೇಕು. ಆ ರೀತಿಯಲ್ಲಿ ನಾವು ಒಂದು ನಕ್ಷೆ ಅಥವಾ ನಕಾಶೆಯನ್ನು ಚಿತ್ರಿಸ್ತೇವೆ. ಈಗ ಉದಾಹರಣೆಗೆ ಈ ನಕಾಶೆಯನ್ನು ನಾವು ನೋಡಿದರೆ ಇಲ್ಲಿ ಬೇರೆ ಬೇರೆ ಸ್ಥಳಗಳನ್ನು ಗುರುತಿಸಲಿಕ್ಕೋಸ್ಕರ ಬೇರೆ ಬೇರೆ ಚಿಹ್ನೆಗಳನ್ನು ಉಪಯೋಗಿಸಿದ್ದಾರೆ. ಮನೆಯನ್ನು ಗುರುತಿಸಿರುವಂತಹ ರೀತಿ ನೋಡಿ, ಶಾಪ್ಗಳನ್ನು ಬೇರೆ ಬೇರೆ ಅಂಗಡಿಯನ್ನು ಯಾವ ರೀತಿಯಾಗಿ ಗುರುತಿಸಿದ್ದಾರೆ, ಹಾಗೆ ಶಾಲೆಯನ್ನು, ರೋಡನ್ನು, ಕೊಳವನ್ನು ಹಾಗೂ ಹಾಸ್ಪಿಟಲನ್ನು ಯಾವ ರೀತಿಯಾಗಿ ಚಿತ್ರಿಸಿದ್ದಾರೆ ಅಂತ ಹೇಳಿ ಬದಿಯಲ್ಲಿ ನೀಡಿದ್ದಾರೆ. ಈಗ ಈ ಇನ್ಫಾರ್ಮೇಷನ್ಗಳನ್ನು ನೋಡಿಕೊಂಡು ನಾವು ಕೆಲವು ಕ್ವೆಶನ್ಸನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡುವ. ರಾಘವನ ಶಾಲೆ ಅವನ ಮನೆಯಿಂದ ಎಷ್ಟು ದೂರ ಇದೆ ಅಂತ ಹೇಳಿ ಕೇಳಿದ್ದಾರೆ. ಈಗ ನಕ್ಷೆಯಲ್ಲಿ ನೀಡಿರುವಂತಹ ಅಷ್ಟು ಮನೆಗಳಲ್ಲಿ ರಾಘವನ ಮನೆ ಯಾವುದು ಅಂತ ಹೇಳಿ ಗೊತ್ತಾದರೆ ನಾವು ಅಲ್ಲಿಂದ ಶಾಲೆಗೆ ಎಷ್ಟು ದೂರ ಇದೆ ಅಂತ ಹೇಳಿ ಸುಲಭವಾಗಿ ಕಂಡುಹಿಡಿಬೋದು. ಯಾಕೆಂದರೆ ಪ್ರತಿಯೊಂದು ರೋಡ್ ಕೂಡ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದೆ ಅಂತ ಹೇಳುವಂಥದ್ದು ನಕ್ಷೆಯಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಯಾರ ಶಾಲೆ ಮನೆಗೆ ಹೆಚ್ಚು ಹತ್ತಿರ, ರಾಘವನದೋ ಅಥವಾ ಅವರ ತಂಗಿಯದೋ, ದಾರಿಯಲ್ಲಿರುವ ಮುಖ್ಯ ಸ್ಥಾನ ಗುರುತುಗಳು ಯಾವ್ಯಾವುದು ಅಂತ ಹೇಳಿ. ಸೊ ಈ ಕೊಟ್ಟಿರುವಂತಹ ನಕ್ಷೆಯನ್ನು ನಾವು ಓದಲಿಕ್ಕೆ ನಮಗೆ ಗೊತ್ತಾದರೆ ಈ ಎಲ್ಲ ಕ್ವೆಶನ್ಸನ್ನು ನಾವು ಸುಲಭವಾಗಿ ಆನ್ಸರ್ ಮಾಡ್ಬೋದು. ಅದೇ ಒಂದು ಚಿತ್ರವನ್ನು ತೆಗೆದುಕೊಂಡು ನಮಗೆ ಈ ಕ್ವೆಶನ್ಗಳನ್ನು ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಚಿತ್ರ ಅಂತ ಹೇಳುವಂಥದ್ದು ಆ ಚಿತ್ರ ಬಿಡಿಸುವವನು ಯಾವ ರೀತಿಯಾಗಿ ಅದನ್ನು ನೋಡಿರ್ತಾನೆ ಆ ರೀತಿಯಲ್ಲಿ ಅದನ್ನು ಕೊಟ್ಟಿರ್ತಾರೆ. ಆದರೆ ನಕ್ಷೆ ಅಂತ ಹೇಳುವಂಥದ್ರಲ್ಲಿ ಮಾಹಿತಿ ಏನು ನಾವು ನೀಡಿರ್ತೇವೆ ಅದನ್ನು ಯಾರೂ ಕೂಡ ಓದಿ ಅರ್ಥೈಸಿಕೊಳ್ಳುವಂತಹ ರೀತಿಯಲ್ಲಿ ಅದು ಇರ್ತದೆ. ಪ್ರತಿಯೊಂದು ಗುರುತುಗಳನ್ನು ತೋರಿಸಲಿಕ್ಕೆ ಬೇರೆ ಬೇರೆ ಸಂಕೇತವನ್ನು ಬಳಸಿದರೆ ಇನ್ನೂ ಚೆನ್ನಾಗಿ ನಾವು ಆ ನಕ್ಷೆಯನ್ನು ಓದ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಇನ್ನೀಗ ನಕ್ಷೆಯಲ್ಲಿ ನಾವು ಬೇರೆ ಬೇರೆ ಅಳತೆಗಳನ್ನು ಯಾವ ರೀತಿಯಾಗಿ ತೋರಿಸ್ತೇವೆ ಅಂತ ಹೇಳಿದರೆ, ಉದಾಹರಣೆಗೆ 10 ಕಿಲೋಮೀಟರ್ ಅಂತ ಹೇಳುವುದನ್ನು ನಾವು 1 ಸೆಂಟಿಮೀಟರ್ನಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಅದು ಯಾಕೆಂತ ಹೇಳಿದರೆ 10 ಕಿಲೋಮೀಟರ್ ಅಂತಿದ್ದರೆ 10 ಕಿಲೋಮೀಟರ್ ಉದ್ದಕ್ಕೆ ನಾವು ಗೆರೆಯನ್ನು ಎಳೆದು ನಕ್ಷೆಯಲ್ಲಿ ತೋರಿಸುವಂಥದ್ದು ಸಾಧ್ಯವಿಲ್ಲ. ಹಾಗಾಗಿ ನಾವು ಬೇರೆ ಬೇರೆ ಅಳತೆ ಪ್ರಮಾಣಗಳನ್ನು ಉಪಯೋಗಿಸಿಕೊಂಡು ಅವುಗಳನ್ನು ತೋರಿಸ್ತಾ ಹೋಗ್ತೇವೆ. ಇಲ್ಲಿ ಒಟ್ಟಾರೆಯಾಗಿ ಹೇಳುವುದಿದ್ರೆ ಇತರ ವಸ್ತುಗಳು ಸ್ಥಳಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ವಸ್ತು ಅಥವಾ ಸ್ಥಳ ಎಲ್ಲಿದೆ ಅಂತ ಹೇಳುವುದಂತ ಒಂದು ನಕ್ಷೆ ಚಿತ್ರಿಸ್ತದೆ. ಹಾಗೆ ವಿವಿಧ ವಸ್ತುಗಳು ಸ್ಥಳವನ್ನು ಚಿತ್ರೀಕರಿಸಲು ಚಿಹ್ನೆಗಳನ್ನ ಬಳಸ್ತೇವೆ. ಇದಿಷ್ಟು ನಕ್ಷೆ ಮತ್ತು ಚಿತ್ರಕ್ಕಿರುವಂಥ ವ್ಯತ್ಯಾಸ. ಇದು ನಿಮಗೆ ಗೊತ್ತಿರಬೇಕು. ಹಾಗೆ ಕೊಟ್ಟಂತಹ ನಕ್ಷೆಗಳನ್ನು ಓದಲಿಕ್ಕೆ ಬಂದರೆ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಅತ್ಯಂತ ಸುಲಭವಾಗಿ ಉತ್ತರಿಸಬಹುದು. ಉದಾಹರಣೆಗೆ ಅಭ್ಯಾಸ 7.2ರಲ್ಲಿ ನೀಡಿರುವಂತಹ ಒಂದು ನಕ್ಷೆಯನ್ನು ತೆಗೆದುಕೊಳ್ಳುವ. ಇಲ್ಲಿದೆ ನಕ್ಷೆ. ಈ ನಕ್ಷೆಯನ್ನು ಒಂದು ಸಲ ನೋಡಿಕೊಳ್ಳಿ. ನಕ್ಷೆಯನ್ನು ಕರೆಕ್ಟಾಗಿ ನೋಡಿ. ಈಗ ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಫಸ್ಟಿಗೆ ಬಣ್ಣ ಹಚ್ಚಿ ಅಂತ ಕೊಟ್ಟಿದ್ದಾರೆ. ಈಗ ಅದನ್ನು ಬಿಡುವ. ಮುಂದಕ್ಕೆ ಏನಿದೆ ಅಂತ ಹೇಳಿ ನೋಡ್ಕೊಳ್ಳುವ. ರಸ್ತೆ ಸಿ ಮತ್ತು ನೆಹರು ರಸ್ತೆ ಸಂಧಿಸುವಲ್ಲಿ ಹಸಿರು ಬಣ್ಣದಲ್ಲಿ ಎಕ್ಸ್ ಅಂತ ಗುರುತಿಸಿ, ಗಾಂಧಿ ರಸ್ತೆ ಮತ್ತು ರಸ್ತೆ ಎ ಸಂಧಿಸುವಲ್ಲಿ ಹಸಿರು ಬಣ್ಣದಲ್ಲಿ ವೈ ಅಂತ ಗುರುತಿಸಿ ಅಂತ ಹೇಳಿ. ಈಗ ಕೊಟ್ಟಂತಹ ನಕ್ಷೆ ಅಂದರೆ ಮ್ಯಾಪನ್ನು ನೋಡಿ ರಸ್ತೆ ಸಿ ಎಲ್ಲಿದೆ ಹಾಗೆ ನೆಹರು ರಸ್ತೆ ಎಲ್ಲಿದೆ ಅಂತ ಹೇಳಿ ನೋಡಿ. ಇಲ್ಲಿರುವಂತಹದ್ದು ರಸ್ತೆ ಸಿ, ಹಾಗೆ ಇಲ್ಲಿದೆ ನೆಹರು ರಸ್ತೆ. ಅವೆರಡು ಸೇರುವಂತಹ ಜಾಗ ಇಲ್ಲಿ ಸೇರ್ತದೆ ಅವೆರಡು. ಹಾಗಾಗಿ ಇಲ್ಲಿ ಎಕ್ಸ್ ಅಂತ ಹೇಳುವಂಥದ್ದು ರಸ್ತೆ ಸಿ ಹಾಗೂ ನೆಹರು ರಸ್ತೆ ಸೇರುವಲ್ಲಿ ಇದು ಎಕ್ಸ್ ಹಸಿರು ಬಣ್ಣದಲ್ಲಿ ಗುರುತಿಸಿ ಹೇಳಿದ್ದಾರೆ. ಹಾಗೆ ರಸ್ತೆ ಎ ಮತ್ತು ಗಾಂಧಿ ರಸ್ತೆ ಸೇರುವಲ್ಲಿ ಇಲ್ಲಿದೆ ರಸ್ತೆ ಎ, ಹಾಗೆ ಇಲ್ಲಿರುವಂಥದ್ದು ಗಾಂಧಿ ರಸ್ತೆ. ಅವೆರಡು ಸೇರುವಂತಹ ಜಾಗ ಇದನ್ನು ನಾವು ವೈ ಅಂತ ಹೇಳಿ ಗುರುತಿಸಬೇಕು. ಈ ಜಾಗ ವೈ ಆಯಿತು. ಪ್ರಶ್ನೆ ಸಿ ಅನ್ನು ಬಿಡ್ತಾ ಇದ್ದೇನೆ. ಡಿ ಮತ್ತು ಇ ನೋಡಿ. ಯಾವುದು ಹೆಚ್ಚು ಪೂರ್ವಕ್ಕಿದೆ, ನಗರ ಉದ್ಯಾನ ಅಥವಾ ಮಾರುಕಟ್ಟೆ? ಯಾವುದು ಹೆಚ್ಚು ದಕ್ಷಿಣಕ್ಕಿದೆ, ಪ್ರಾಥಮಿಕ ಶಾಲೆ ಅಥವಾ ಹಿರಿಯ ಪ್ರಾಥಮಿಕ ಶಾಲೆ? ಇಲ್ಲಿ ಪ್ರಶ್ನೆ ಡಿ ಅನ್ನು ನಾನು ಉತ್ತರಿಸ್ತೇನೆ. ಯಾವುದು ಹೆಚ್ಚು ಪೂರ್ವಕ್ಕಿದೆ, ನಗರದ ಉದ್ಯಾನ ಅಥವಾ ಮಾರುಕಟ್ಟೆ ಅಂತ ಕೇಳಿದ್ದಾರೆ. ನಕ್ಷೆಯನ್ನು ನೋಡುವ. ನಗರದ ಉದ್ಯಾನ ಇಲ್ಲಿದೆ, ಹಾಗೆ ಮಾರುಕಟ್ಟೆ ನೀವು ನೋಡಿದರೆ ಇಲ್ಲಿದೆ. ಯಾವುದು ಹೆಚ್ಚು ಪೂರ್ವಕ್ಕಿದೆ ಅಂತ ಹೇಳಿ ಕೇಳಿದ್ದಾರೆ. ಈಗ ದಿಕ್ಕುಗಳ ಪರಿಚಯ ನಮಗೆ ಇರಬೇಕು. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಹಾಗೆ ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ ಆ ದಿಕ್ಕುಗಳ ಪರಿಚಯ ಕೂಡ ಇರಲಿ.
ಈಗ ಯಾವುದು ಹೆಚ್ಚು ಪೂರ್ವಕ್ಕಿದೆ ಅಂತ ಕೇಳಿದ್ದಾರೆ, ನಗರದ ಉದ್ಯಾನವ ಅಥವಾ ಮಾರುಕಟ್ಟೆಯ. ಈ ನಕ್ಷೆಯನ್ನು ಗಮನಿಸಿದರೆ ನಮಗೆ ತಿಳಿದು ಬರುವಂಥದ್ದು ಏನಂತ ಹೇಳಿದರೆ, ನಗರದ ಉದ್ಯಾನ ಅತ್ಯಂತ ಪೂರ್ವಕ್ಕೆ ಇರುವಂಥದ್ದು. ಸೊ ನಗರದ ಉದ್ಯಾನ ಅತ್ಯಂತ ಪೂರ್ವಕ್ಕೆ ಇದೆ. ಇದೇ ರೀತಿಯಲ್ಲಿ ಬೇರೆ ಇನ್ನೊಂದು ಪ್ರಶ್ನೆಯನ್ನು ನೀವು ಉತ್ತರಿಸ್ಬೋದು. ಸೊ ಈ ರೀತಿಯಾಗಿ ನಮಗೆ ಆ ನಕಾಶೆಯನ್ನು ಓದಲಿಕ್ಕೆ ಬಂದರೆ ನಾವು ಅದರಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸುಲಭವಾಗ್ತದೆ. ಈಗ ಮುಖಗಳು, ಅಂಚುಗಳು ಮತ್ತು ಶೃಂಗಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೋಡ್ಕೊಳ್ತಾ ಹೋಗುವ. ಒಂದು ಘನಾಕೃತಿಯನ್ನು ನಮಗೆ ಕೊಟ್ಟಿದ್ರೆ ಅದರಲ್ಲಿ ಶೃಂಗ, ಮುಖ ಹಾಗೂ ಅಂಚು ಇರ್ತವೆ. ಶೃಂಗವನ್ನು ಇಂಗ್ಲೀಷ್ನಲ್ಲಿ ವರ್ಟೆಕ್ಸ್, ಮುಖವನ್ನು ಫೇಸ್, ಹಾಗೆ ಅಂಚನ ಎಡ್ಜ್ ಅಂತ ಹೇಳಿ ಕರಿತೇವೆ. ಶೃಂಗ ಅಂತ ಹೇಳಿದರೆ ಬಿಂದುಗಳು, ಸುಲಭವಾಗಿ ನೆನಪಿಟ್ಕೊಳ್ಳೋದಾದರೆ ಬಿಂದುಗಳು. ಅಂಚುಗಳು ಎಲ್ಲಿ ಸೇರ್ತವೋ ಅವುಗಳನ್ನು ನಾವು ಶೃಂಗಗಳು ಅಂತ ಹೇಳುವಂಥದ್ದು, ಅಥವಾ ಶೃಂಗಗಳನ್ನು ಸೇರಿಸುವಂಥದ್ದು ಅಂಚುಗಳು. ಈ ರೀತಿಯಾಗಿ ಶೃಂಗ ಮತ್ತು ಅಂಚನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಹಾಗೆ ಈ ಶೃಂಗಗಳು ಮತ್ತು ಅಂಚುಗಳು ಸೇರಿದಾಗ ಎಷ್ಟು ಮುಖಗಳು ಉಂಟಾಗ್ತವೆ. ಓಕೆ, ಸೊ ಶೃಂಗಗಳು, ಅಂಚುಗಳು, ಮುಖಗಳು ನಮಗೆ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿರುವಂತಹ 3 ಘನಾಕೃತಿಗಳನ್ನು ನೀವು ನೋಡಿದರೆ ಅದರ ಪ್ರತಿಯೊಂದು ಮುಖ ಕೂಡ ಬಹುಭುಜಾಕೃತಿಯಿಂದ ಮಾಡಲ್ಪಟ್ಟಿರುವಂಥದ್ದು. ಬಹುಭುಜಾಕೃತಿ ಅಂತ ಹೇಳಿದರೆ ಭುಜಗಳು, ಆ ಆಕೃತಿಯ ಭುಜಗಳು, ತುಂಬ ಭುಜಗಳಿದೆ ಅದರಲ್ಲಿ ಅಂತ ಹೇಳಿ. ಇಲ್ಲಿ ಇವುಗಳ ಮುಖಗಳು ಸರಳ ರೇಖಾಖಂಡಗಳಾದ ಅಂಚುಗಳಲ್ಲಿ ಸಂಧಿಸುತ್ತವೆ. ಅಂಚುಗಳು ಅಂತ ಹೇಳುವಂಥದ್ದು ಶೃಂಗಗಳು ಅಂತ ಹೇಳುವಂತಹ ಬಿಂದುಗಳಲ್ಲಿ ಸಂಧಿಸುತ್ತವೆ. ಸೊ ಈ ರೀತಿಯಾಗಿರುವಂತಹ ಘನಾಕೃತಿಗಳಿಗೆ ನಾವು ಬಹುಮುಖಿಗಳು ಅಂತ ಹೇಳಿ ಕರಿತೇವೆ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಪಾಲಿಹೆಡ್ರಾನ್ ಅಂತ ಹೇಳಿ ನಾವು ಈ ಆಕೃತಿಗಳನ್ನು ಕರಿತೇವೆ. ಸೊ ಒಂದು ಬಹುಮುಖಿ ಅಂತ ಹೇಳಿದರೆ ಅಥವಾ ಪಾಲಿಹೆಡ್ರಾನ್ ಅಂತ ಹೇಳಿದರೆ ಅದಕ್ಕೆ ಶೃಂಗಗಳಿರ್ತವೆ, ಮುಖಗಳಿರ್ತವೆ, ಹಾಗೆ ಅಂಚುಗಳು ಇರುತ್ತವೆ. ಇನ್ನೊಂದು ಪ್ರಶ್ನೆ ಬರುವುದು ಏನಂತ ಹೇಳಿದರೆ, ಈ ಪಾಲಿಹೆಡ್ರಾನ್ ಅಂತ ಹೇಳುವಂಥದ್ದು ಸಾಲಿಡ್ ಶೇಪ್ಗಳಿಗಿಂತ ಯಾವ ರೀತಿಯಾಗಿ ಡಿಫ್ರೆಂಟ್ ಅಂತ ಹೇಳಿ. ಇಲ್ಲಿ ಕೊಟ್ಟಿರುವಂತಹ ಚಿತ್ರಗಳನ್ನು ಗಮನಿಸಿ. ಈ 4 ಬಹುಮುಖಿಗಳು, ದೇ ಆರ್ ಪಾಲಿಹೆಡ್ರಾನ್ಸ್, ಅವುಗಳು ಪಾಲಿಹೆಡ್ರಾನ್ಸ್. ಆದರೆ ಈ ಚಿತ್ರದಲ್ಲಿ ನೀಡಿರುವಂಥದ್ದು ನಮ್ಮ ಘನಾಕೃತಿಗಳು, ಅವುಗಳು ಬಹುಮುಖಿಗಳಲ್ಲ. ಏನು ಡಿಫರೆನ್ಸ್ ಅಂತ ಹೇಳಿದರೆ, ಬಹುಮುಖಿಗಳಲ್ಲಿ ಈಗಾಗಲೇ ಹೇಳಿದಾಗೆ ಫೇಸಸ್, ಎಡ್ಜಸ್, ವರ್ಟಿಸಸ್, ಮುಖಗಳು, ಅಂಚುಗಳು, ಶೃಂಗಗಳಿರ್ತವೆ. ಆದರೆ ಘನಾಕೃತಿಗಳಲ್ಲಿ ಅವುಗಳಿಗೆ ಬರೀ ಮೇಲ್ಮೈ ಇರ್ತವೆ. ನಾವು ವಕ್ರ ಮೇಲ್ಮೈ, ಪಾರ್ಶ್ವ ಮೇಲ್ಮೈ, ಈ ರೀತಿಯಾಗಿ ಆ ಮೇಲ್ಮೈಗಳನ್ನು ಹೇಳ್ತೇವೆ. ಆದರೆ ಬಹುಮುಖಿಗಳಲ್ಲಿ ಅಂಚುಗಳು, ಶೃಂಗಗಳು ಈ ರೀತಿಯಾಗಿ ಹೇಳುವಂಥದ್ದು. ಮುಂದುವರೆದು ಪೀನ ಬಹುಮುಖಿಗಳು ಮತ್ತು ನಿಯಮಿತ ಬಹುಮುಖಿಗಳು ಅಂದರೆ ಕಾನ್ವೆಕ್ಸ್ ಪಾಲಿಹೆಡ್ರಾನ್ ಹಾಗೆ ರೆಗ್ಯುಲರ್ ಪಾಲಿಹೆಡ್ರಾನ್ ಅಂತ ಹೇಳಿದರೆ ಏನು ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಪೀನ ಬಹುಭುಜಾಕೃತಿಗಳಿರುವ ಮುಖಗಳಿರುವಂತಹ ಬಹುಮುಖಿಗಳನ್ನು ನಾವು ಪೀನ ಬಹುಮುಖಿಗಳು ಅಂತ ಹೇಳಿ ಕರೆಯುವಂಥದ್ದು. ಇನ್ನು ನಿಯಮಿತ ಬಹುಮುಖಿಗಳು, ರೆಗ್ಯುಲರ್ ಪಾಲಿಹೆಡ್ರಾನ್ ಅಂತ ಹೇಳಿದ್ರೇನು, ಇಲ್ಲಿ ಒಂದು ಬಹುಮುಖಿಯ ಎಲ್ಲ ಮುಖಗಳು ಸಮವಾದ ಬಹುಭುಜಾಕೃತಿಗಳಾಗಿದ್ದು ಪ್ರತಿ ಶೃಂಗದಲ್ಲಿ ಒಂದೇ ಸಂಖ್ಯೆಯ ಮುಖಗಳು ಅಲ್ಲಿ ಸಂಧಿಸಿದರೆ ಅದನ್ನು ನಾವು ಸಮಬಹುಮುಖಿ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ನೀವು ನೋಡಿದರೆ ಪ್ರತಿಯೊಂದು ಶೃಂಗದಲ್ಲಿ ಕೂಡ ಒಂದೇ ಸಂಖ್ಯೆಯ ಮುಖಗಳು ಅಲ್ಲಿ ಸಂಧಿಸ್ತಾ ಇವೆ. ಹಾಗೆ ಎಲ್ಲ ಮುಖಗಳು ಸಮವಾದ ಬಹುಭುಜಾಕೃತಿ ಆಗಿರುವಂಥದ್ದು. ಇಲ್ಲಿ ನೋಡಿದರೆ ಎಲ್ಲ ಮುಖಗಳು ಕೂಡ ಆಯತಾಕೃತಿಗಳಾಗಿವೆ. ಹಾಗೆ ಪ್ರತಿಯೊಂದು ಶೃಂಗದಲ್ಲಿ ಕೂಡ ಒಂದೇ ರೀತಿ ಸಂಖ್ಯೆ ಇರುವಂತಹ ಮುಖಗಳು ಅಲ್ಲಿ ಸೇರ್ತಾ ಇವೆ. ಅದೇ ಇನ್ನೊಂದು ಚಿತ್ರ ನೀಡಿದ್ದಾರೆ, ಇದು ಸಮಬಹುಮುಖಿ ಅಲ್ಲ. ಯಾಕೆ ಅಂತ ಹೇಳಿ ಚಿತ್ರವನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ. ನೀವು ಆ ಚಿತ್ರವನ್ನು ನೋಡಿದರೆ ಅಲ್ಲಿರುವಂತಹ ಎಲ್ಲ ಮುಖಗಳು ಸಮಾನವಾಗಿದೆ, ಅವೆಲ್ಲವೂ ತ್ರಿಕೋನವಾಗಿದೆ. ಆದರೆ ಇಲ್ಲಿ ಬಿಂದು ಎ ಅನ್ನು ಗಮನಿಸಿದರೆ 3 ಮುಖಗಳು ಸೇರ್ತಾ ಇವೆ. ಆದರೆ ಬಿಂದು ಬಿ ಅನ್ನು ಗಮನಿಸಿದರೆ ಬಿಂದು ಬಿಯಲ್ಲಿ, ಶೃಂಗ ಬಿಯಲ್ಲಿ 4 ಮುಖಗಳು ಸಂಧಿಸ್ತಾ ಇವೆ. ನಮಗೆ ನಿಯಮಿತ ಬಹುಮುಖಿ ಅಂತ ಹೇಳಲಿಕ್ಕೆ ಪ್ರತಿಯೊಂದು ಶೃಂಗದಲ್ಲಿ ಕೂಡ, ಪ್ರತಿಯೊಂದು ಬಿಂದುವಿನಲ್ಲಿ ಕೂಡ ಸಮಾನ ಮುಖಗಳು ಅಲ್ಲಿ ಸೇರಬೇಕು. ಇಲ್ಲಿ ಉದಾಹರಣೆಗೆ ಮೊದಲನೇ ಚಿತ್ರದಲ್ಲಿ ನೀವು ನೋಡಿದರೆ ಈ ಬಿಂದುವಿನಲ್ಲೂ 3 ಮುಖಗಳು ಸೇರ್ತಾ ಇವೆ, ಇಲ್ಲೂ 3 ಮುಖಗಳು, ಈ ಶೃಂಗದಲ್ಲೂ 3, ಇಲ್ಲೂ 3, ಹಾಗೆ ಈಚೆ ಬದಿ ಪ್ರತಿಯೊಂದು ಶೃಂಗದಲ್ಲಿ ಕೂಡ 3 ಮುಖಗಳು ಸೇರ್ತಾ ಇವೆ. ಆದರೆ ಬಲಬದಿಯಲ್ಲಿ ನೀಡಿದ ಚಿತ್ರದಲ್ಲಿ ಬೇರೆ ಬೇರೆ ಮುಖಗಳು ಸಂಧಿಸ್ತಾ ಇವೆ. ಹಾಗಾಗಿ ಅದು ಬಹುಮುಖಿ ಅಲ್ಲ. ಇನ್ನು ಬಹುಮುಖಿ ಅಂತ ಹೇಳುವಂತಹ ಘನಾಕೃತಿಗೆ 2 ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಅಂತ ಹೇಳಿದರೆ ಪ್ರಿಸಮ್ ಆ್ಯಂಡ್ ಪಿರಮಿಡ್ಸ್.
ಪಟ್ಟಕಗಳು ಮತ್ತು ಗೋಪುರಗಳು. ಪಟ್ಟಕಗಳು ಅಂತ ಹೇಳಿದರೆ ಪ್ರಿಸಮ್ಸ್, ಹಾಗೆ ಗೋಪುರಗಳು ಅಂದರೆ ಪಿರಮಿಡ್ಸ್. ಪಿರಮಿಡ್ಸ್ ಆ್ಯಂಡ್ ಪ್ರಿಸಮ್ಸ್ ಬಹುಮುಖಿಗಳ ಗುಂಪಿಗೆ ಸೇರಿದ ಎರಡು ಪ್ರಮುಖ ಘನಾಕೃತಿ. ಪ್ರಿಸಮ್ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಹಾಗೆ ಪಿರಮಿಡ್ಸನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಮೊದಲನೆಯದು ಆಯತಾಕಾರದ ಮುಖವಿರುವಂತಹ ಪಟ್ಟಕ, ಎರಡನೆಯದು ತ್ರಿಕೋನ ಮುಖವಿರುವಂತಹ ಪಟ್ಟಕ. ಇನ್ನು ಗೋಪುರಗಳಿಗೆ ಸಂಬಂಧಿಸಿದಂತೆ ಮೊದಲನೆಯದು ತಳಭಾಗದಲ್ಲಿ ಇರುವಂಥದ್ದು ಆಯತ ಅಥವಾ ಚೌಕಾಕಾರ ಅಂತ ಹೇಳ್ಬೋದು. ಹಾಗೆ ಉಳಿದ 4 ಮುಖಗಳು ಅದರದ್ದು ತ್ರಿಕೋನಾಕಾರದಲ್ಲಿವೆ. ಇನ್ನು ಎರಡನೆಯ ಪಿರಮಿಡ್ ಅದನ್ನು ನೀವು ಗಮನಿಸಿದರೆ ನೀವು ನೋಡ್ಬೋದು, ಅದರಲ್ಲಿ ಎಲ್ಲವೂ ಕೂಡ ತ್ರಿಕೋನದಿಂದ ಮಾಡಲ್ಪಟ್ಟಿರುವಂತಹ ಮುಖವೇ ಇರುವಂಥದ್ದು. ತಳ ಮತ್ತು ಮೇಲ್ಭಾಗದ ಮುಖಗಳು ಸರ್ವಸಮ ಬಹುಭುಜಾಕೃತಿಗಳಾಗಿದ್ದು, ಉಳಿದ ಅಂದರೆ ಪಾರ್ಶ್ವಮುಖಗಳು ಮತ್ತು ಸಮಾನಾಂತರ ಚತುರ್ಭುಜಗಳಾಗಿರುವ ಬಹುಮುಖಗಳಿಗೆ ಪಟ್ಟಕಗಳು ಅಂತ ಹೇಳಿ ಕರೆಯುವಂಥದ್ದು. ಗೋಪುರ ಎಂದರೆ ತಳ ಯಾವುದೇ ರೀತಿಯ ಬಹುಭುಜಾಕೃತಿಯಾಗಿದ್ದು, ಪಾರ್ಶ್ವದ ಮುಖವೆಲ್ಲವೂ ತ್ರಿಕೋನವಾಗಿರುವ ಒಂದೇ ಶೃಂಗದಲ್ಲಿ ಸಂಧಿಸುವ ಬಹುಮುಖಿ. ಸೊ ಪಟ್ಟಕಗಳು ಮತ್ತು ಗೋಪುರಗಳಿಗೆ ಇರುವ ವ್ಯತ್ಯಾಸ ಇದು. ಈಗ ಪಟ್ಟಕ ಮತ್ತು ಗೋಪುರವನ್ನು ಅವುಗಳ ತಳಭಾಗದ ಮುಖದ ಆಧಾರದ ಮೇಲೆ ನಾವು ಹೆಸರಿಸ್ತೇವೆ. ಷಡ್ಭುಜಾಕೃತಿಯ ಪ್ರಿಸಮ್ನ ತಳ ಅಂತ ಹೇಳುವಂಥದ್ದು ಒಂದು ಷಡ್ಭುಜ. ಹಾಗೆ ತ್ರಿಕೋನಾಕಾರದ ಗೋಪುರದ ತಳಭಾಗ ಒಂದು ತ್ರಿಕೋನ. ಈಗ ಆಯತಾಕಾರದ ಪಟ್ಟಕ ಯಾವ ರೀತಿಯಾಗಿರ್ತದೆ? ಆಲ್ರೆಡಿ ಚಿತ್ರದಲ್ಲಿ ನೋಡಿದ್ದೀರಿ. ಮೊದಲನೇ ಚಿತ್ರ ಇದು ಆಯತಾಕಾರದ ಪಟ್ಟಕ, ಇದು ತ್ರಿಕೋನಾಕಾರದ ಪಟ್ಟಕ. ಹಾಗೆ ಗೋಪುರಕ್ಕೆ ಬಂದರೆ ಇಲ್ಲಿ ತಳಭಾಗ ಆಯತವಾಗಿರುವುದರಿಂದ ಇದು ಆಯತಾಕಾರದ ಗೋಪುರ, ಎರಡನೆಯದು ತ್ರಿಕೋನಾಕಾರದ ಗೋಪುರ. ಇನ್ನು ಈ ಪಾಠದಲ್ಲಿ ಅತ್ಯಂತ ಮುಖ್ಯವಾಗಿ ನೋಟ್ ಮಾಡಬೇಕಾದಂತಹ ವಿಷಯ ಅಂತ ಹೇಳಿದರೆ ಅದು ಆಯ್ಲರ್ಸ್ ಫಾರ್ಮುಲಾ, ಆಯ್ಲರ್ನ ಸೂತ್ರ. ಏನದು? F+V = E+2 ಅಥವಾ F+V - E = 2 ಅಂತ ಹೇಳುವಂಥದ್ದು. ಇದು ಪ್ರತಿಯೊಂದು ಬಹುಮುಖಿಗಳಿಗೆ ಹೊಂದುವಂತಹ ವಿಷಯ. ನಿಯಮಿತ ಬಹುಮುಖಿಗಳು ಅಂತ ಹೇಳಿದರೆ ಅವುಗಳೆಲ್ಲವೂ ಆಯ್ಲರ್ನ ಸೂತ್ರವನ್ನು ಸರಿಹೊಂದಿಸುವಂಥದ್ದು. F+V = E+2. F ಅಂತ ಹೇಳಿದರೆ ಫೇಸಸ್ ಅಂದರೆ ಮುಖಗಳು, V ಅಂತ ಹೇಳಿದರೆ ವರ್ಟಿಸಸ್, E ಅಂತ ಹೇಳಿದರೆ ಎಡ್ಜಸ್ ಮುಖಗಳು, ಶೃಂಗಗಳು ಹಾಗೆ ಅಂಚುಗಳು. ಇಲ್ಲಿ ಕೊಟ್ಟಿದ್ದಾರೆ V ಅಂತ ಹೇಳಿದರೆ ಶೃಂಗಗಳ ಸಂಖ್ಯೆ, F ಅಂತ ಹೇಳಿದರೆ ಮುಖಗಳ ಸಂಖ್ಯೆ, ಹಾಗೆ E ಅಂತ ಹೇಳಿದರೆ ಅಂಚುಗಳ ಸಂಖ್ಯೆ. ಉದಾಹರಣೆಗಾಗಿ ಒಂದು ಘನಾಕೃತಿ ಆಯತ ಘನವನ್ನು ತೆಗೆದುಕೊಂಡು ಆಯ್ಲರ್ನ ಸೂತ್ರವನ್ನು ಪರಿಶೀಲಿಸುವ ಒಂದು ಆಯತ ಘನದ ಚಿತ್ರವನ್ನು ಇಲ್ಲಿ ಬಿಡಿಸ್ತಾ ಇದ್ದೇನೆ. ಈಗ ಇಲ್ಲಿದೆ ನಮ್ಮ ಆಯತ ಘನ. ಈಗ ಇದರಲ್ಲಿ ಎಷ್ಟು ಮುಖಗಳಿವೆ ಅಂತ ಹೇಳಿ ಲೆಕ್ಕ ಹಾಕುವ. ಫೇಸಸ್ 1 2 3 4, ಹಾಗೆ ಮುಂಭಾಗದ್ದು 5, ಹಿಂದಿನ ಭಾಗದ್ದು 6 ಮುಖಗಳಿವೆ. ಈಗ ವರ್ಟಿಸಸ್ ಎಷ್ಟು ಶೃಂಗಗಳಿವೆ ಅಂತ ಹೇಳಿ ಕೌಂಟ್ ಮಾಡುವ. 1 2 3 4 5 6 7 8 ಶೃಂಗಗಳಿವೆ. ಹಾಗೆ ಅಂಚುಗಳು ಎಡ್ಜಸ್ ಎಷ್ಟಿವೆ ಅಂತ ಹೇಳಿದರೆ ಇದು 1 2 3 4 5 6 7 8 9 10 11 12 ಅಂಚುಗಳು. ಈಗ ಇಲ್ಲಿ F ಅಂತ ಹೇಳಿದರೆ 6, V ಅಂದರೆ 8, E ಅಂದರೆ 12. F + V ಅಂತ ಹೇಳಿದರೆ 6 + 8 ಅಂದರೆ 14, E + 2 ಅಂತ ಹೇಳಿದರೆ 12 + 2 ಅಂದರೆ 14. ಸೊ ಇಲ್ಲಿ ನಾವು ನೋಡಿದ್ದೇವೆ F+V = E + 2 ಅಥವಾ F + V - E ಅಂತ ಹೇಳಿದರೆ 2. ಆಯ್ಲರ್ನ ಸೂತ್ರ ಬಹುಮುಖಿಗಳಿಗೆ ಅಂದರೆ ಎಲ್ಲ ಬಹುಮುಖಿಗಳಿಗೆ ಅನ್ವಯವಾಗ್ತದೆ. ಯಾವುದಾದ್ರೂ ಒಂದು ಚಿತ್ರ ಕೊಟ್ಟು ನಮಗೆ ಇದು ಬಹುಮುಖಿ ಹೌದಾ ಅಲ್ವಾ, ವೆದರ್ ಇಟ್ ಇಸ್ ಎ ಪಾಲಿಹೆಡ್ರಾನ್ ಅಂತ ಕೇಳಿದರೆ ನಾವು ಆಯ್ಲರ್ನ ಸೂತ್ರವನ್ನು ಉಪಯೋಗಿಸಿಕೊಂಡು ಅದು ಬಹುಮುಖಿ ಹೌದೋ ಅಲ್ವೋ ಅಂತ ಹೇಳಬಹುದು. ಈ ಫಾರ್ಮುಲಾ ಇಂಪಾರ್ಟೆಂಟ್, ಇದನ್ನು ನೋಟ್ ಮಾಡ್ಕೊಳ್ಳಿ. F+V = E+2 ಅಂತ ಹೇಳುವಂಥದ್ದು ಆಯ್ಲರ್ನ ಸೂತ್ರ. ಅಭ್ಯಾಸ 7.3ರಲ್ಲಿ ಒಂದಷ್ಟು ಪ್ರಶ್ನೋತ್ತರಗಳು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ ವಿಷಯದ ಕುರಿತಾಗಿ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 1, ಒಂದು ಬಹುಮುಖಿ ತನ್ನ ಮುಖಗಳಾಗಿ ಇವನ್ನು ಹೊಂದಬಹುದೇ ಅಂತ ಕೇಳಿದ್ದಾರೆ. 3 ತ್ರಿಕೋನಗಳಿದ್ದರೆ ಬಹುಮುಖಿ ಆಗ್ತದಾ ಅಂಥೇಳಿ. ಸಾಧ್ಯವಿಲ್ಲ, ನಮಗೆ 4 ಮುಖಗಳು ಬೇಕು.
4 ಮುಖಗಳಿದ್ದರೆ ನಾವು ಮಾಡಬಹುದು. ಹಾಗೆ 4 ತ್ರಿಕೋನಗಳಿದ್ದರೆ ಒಂದು ಬಹುಮುಖಿಯನ್ನು ನಾವು ಮಾಡಲಿಕ್ಕೆ ಆಗ್ತದಾ? ಎಸ್, ವಿ ಕ್ಯಾನ್ ಡೂ. 4 ತ್ರಿಕೋನಗಳನ್ನು ಸೇರಿಸಿದರೆ ನಾವು ಪಿರಮಿಡನ್ನು ಮಾಡಲಿಕ್ಕೆ ಆಗ್ತದೆ. ಒಂದು ತ್ರಿಕೋನೀಯ ಪಿರಮಿಡ್, ಟ್ರಯಾಂಗ್ಯುಲರ್ ಪಿರಮಿಡನ್ನು ನಾವು ಅಲ್ಲಿ ಫಾರ್ಮ್ ಮಾಡಬಹುದು. ಹಾಗೆ ಒಂದು ಚೌಕ ಮತ್ತು 4 ತ್ರಿಕೋನಗಳಿದ್ದರೆ ಕೂಡ ನಮಗೆ ಬಹುಮುಖಿಯನ್ನು ತಯಾರು ಮಾಡಲಿಕ್ಕೆ ಆಗ್ತದೆ. ಇದು ಆಯತಾಕಾರದ ಪಿರಮಿಡ್. ಇನ್ನು ಪ್ರಶ್ನೆ 2, ಯಾವುದೇ ಸಂಖ್ಯೆಯ ಮುಖಗಳನ್ನು ಹೊಂದಿರುವ ಬಹುಮುಖಿ ಇರಲು ಸಾಧ್ಯವೇ? ಎಷ್ಟೇ ಮುಖ ಇದ್ರೂ ನಮಗೆ ಅಲ್ಲಿ ಬಹುಮುಖಿಯನ್ನು ತಯಾರು ಮಾಡಲಿಕ್ಕೆ ಆಗ್ತದಾ? ಸೂಚನೆ ಅಂದರೆ ಗೋಪುರದ ಬಗ್ಗೆ ಯೋಚಿಸಿ ಅಂತ ಹೇಳಿದ್ದಾರೆ. ಹೌದು, ನಮಗೆ ಅದನ್ನು ಮಾಡಲಿಕ್ಕೆ ಆಗ್ತದೆ. ಆದರೆ ಮುಖಗಳ ಸಂಖ್ಯೆ 4 ಅಥವಾ 4ಕ್ಕಿಂತ ಜಾಸ್ತಿ ಇರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 3, ಕೆಳಗಿನಲ್ಲಿ ಪ್ರಿಸಮ್ಗಳು, ಪಟ್ಟಕಗಳು ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಮೊಳೆ ಅಂತ ಹೇಳುವಂಥದ್ದು ಪಟ್ಟಕಕ್ಕೆ ಉದಾಹರಣೆ ಆಗುವುದಿಲ್ಲ. ಚೂಪು ಮಾಡಿಲ್ಲದ ಪೆನ್ಸಿಲ್, ಇದು ಪಟ್ಟಕಕ್ಕೆ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಬಹುದು. ಹಾಗೆ ಟೇಬಲ್ ವೆಯ್ಟ್, ಇದು ಪ್ರಿಸಮ ಅಂತ ಹೇಳಿ ಕೇಳಿದ್ದಾರೆ. ಸೊ ಈಗ ಇಲ್ಲಿ ನೋಡಿರ್ಬೋದು, ಈ ಬಿಂದುವಿನಲ್ಲಿ 4 ಮುಖಗಳು ಸಂಧಿಸ್ತಾ ಇದ್ದಾವೆ, ಆದರೆ ಬೇರೆ ಬಿಂದುವಿನಲ್ಲಿ 3 ಮುಖಗಳು ಮಾತ್ರ ಸಂಧಿಸ್ತಾ ಇರುವಂಥದ್ದು. ಹಾಗಾಗಿ ದಿಸ್ ಇಸ್ ನಾಟ್ ಎನ್ ಎಕ್ಸಾಂಪಲ್. ಇನ್ನು ಡಬ್ಬಿ, ಹೌದು, ಇದು ಒಂದು ಉದಾಹರಣೆ ಪ್ರಿಸಮ್ಮಿಗೆ. ಪ್ರಶ್ನೆ ಸಂಖ್ಯೆ 6ರಲ್ಲಿ ಕೆಳಗಿನ ಆಕೃತಿಗಳಿಗೆ ಆಯ್ಲರ್ ಸೂತ್ರವನ್ನು ಪರಿಶೀಲಿಸಿ ನೋಡಿ ಅಂತ ಹೇಳಿದ್ದಾರೆ. ಕೊಟ್ಟಂತಹ 2 ಆಕೃತಿಗಳಿಗೆ ಫೇಸಸ್, ವರ್ಟಿಸಸ್ ಮತ್ತು ಎಡ್ಜಸ್ ಅನ್ನು ಕೌಂಟ್ ಮಾಡಿ F+V = E+2 ಅಂತ ಹೇಳುವಂಥದ್ದು ಸರಿಯಾಗಿದೆಯಾ ಅಂತ ಹೇಳಿ ಪರಿಶೀಲಿಸಿದರೆ ಆಯಿತು. ಅದೆರಡು F+V ಮತ್ತು E+2 ಸಮವಾಗಿದ್ದರೆ ಆಯ್ಲರ್ನ ಸೂತ್ರವು ಸರಿ ಹೊಂದ್ತಾ ಇದೆ, ಇಲ್ಲದಿದ್ದರೆ ಸರಿ ಹೊಂದ್ತಾ ಇಲ್ಲ ಅಂತ ಹೇಳಿ ಕನ್ಕ್ಲೂಡ್ ಮಾಡುವಂಥದ್ದು. ಹಾಗೆ ಪ್ರಶ್ನೆ ಸಂಖ್ಯೆ 7, ಆಯ್ಲರ್ನ ಸೂತ್ರವನ್ನು ಉಪಯೋಗಿಸಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ತುಂಬಿಸಲಿಕ್ಕೆ. ಇದನ್ನು ನೀವು ಆರಾಮ್ಸೆ ಮಾಡ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 8 ನೋಡಿದರೆ, ಒಂದು ಪಾಲಿಹೆಡ್ರಾನ್ 10 ಮುಖಗಳು, 20 ಅಂಚು ಮತ್ತು 15 ಶೃಂಗವನ್ನು ಹೊಂದಬಲ್ಲದೆಯೇ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಇದನ್ನು ಚೆಕ್ ಮಾಡಲಿಕ್ಕೆ ಏನು ಮಾಡಬೇಕು? ಆಯ್ಲರ್ನ ಸೂತ್ರವನ್ನು ಅಪ್ಲೈ ಮಾಡಿ ನೋಡಿದರೆ ಆಯಿತು. ಆಯ್ಲರ್ನ ಸೂತ್ರ ಸರಿಯಾಗಿ ಮ್ಯಾಚ್ ಆಗ್ತಿದೆ ಅಂತ ಹೇಳಿದರೆ ಪಾಲಿಹೆಡ್ರಾನ್ಗೆ 10 ಮುಖ, 20 ಅಂಚು, 15 ಶೃಂಗ ಇರಬಹುದು. ಆಯ್ಲರ್ನ ಸೂತ್ರ ಅಲ್ಲಿ ಹೊಂದಾಣಿಕೆ ಆಗ್ತಿಲ್ಲ ಅಂತ ಹೇಳಿದರೆ ಆ ರೀತಿಯಾಗಿ ಒಂದು ಪಾಲಿಹೆಡ್ರಾನ್ ಇರಲಿಕ್ಕೆ ಸಾಧ್ಯವಿಲ್ಲ. ಏನೇನು ತಿಳ್ಕೊಂಡ್ವಿ ಈ ಪಾಠದಲ್ಲಿ ಅಂತ ಹೇಳಿ ಸಾರಾಂಶವನ್ನು ನೋಡ್ತಾ ಹೋದರೆ, 2D ಮತ್ತು 3D ವಸ್ತುಗಳನ್ನು ಯಾವ ರೀತಿಯಾಗಿ ಗುರುತಿಸುವುದು, ಹಾಗೆ ಒಡಗೂಡಿದ ವಸ್ತುಗಳ ವಿವಿಧ ಆಕಾರವನ್ನು ಗುರುತಿಸುವುದು ಹೇಗೆ ಅಂತ ಹೇಳಿ, 3D ವಸ್ತುಗಳು ವಿವಿಧ ಸ್ಥಾನದಿಂದ ವಿಭಿನ್ನ ರೀತಿಯಲ್ಲಿ ಕಾಣ್ತದೆ ಅಂತ ಹೇಳಿ ನೋಡಿದ್ವಿ. ನಕ್ಷೆ ಅಂತ ಹೇಳುವಂಥದ್ದು ಚಿತ್ರದಿಂದ ಭಿನ್ನವಾಗಿದೆ ಅಂತ ಹೇಳಿ ತಿಳ್ಕೊಂಡ್ವಿ. ಇತರ ವಸ್ತು ಸ್ಥಳಗಳಿಗೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟ ವಸ್ತು ಅಥವಾ ಸ್ಥಳ ಎಲ್ಲಿದೆ ಅಂತ ಹೇಳುವಂಥದ್ದನ್ನು ನಕ್ಷೆಯಿಂದ ನಾವು ತಿಳ್ಕೊಳ್ಬಹುದು. ಹಾಗೆ ನಕ್ಷೆಯಲ್ಲಿ ಬೇರೆ ಬೇರೆ ವಸ್ತುವನ್ನು, ಸ್ಥಳವನ್ನು ಚಿತ್ರಿಸಲಿಕ್ಕೋಸ್ಕರ ಬೇರೆ ಬೇರೆ ಚಿಹ್ನೆಗಳನ್ನು ಬಳಸ್ತಾ ಇದ್ದೇವೆ. ನಕ್ಷೆಯಲ್ಲಿ ದೃಷ್ಟಿಕೋನಗಳು ಅಂತ ಹೇಳುವಂಥ ವಿಷಯವನ್ನು ನಾವು ಅಪ್ರಸ್ತುತ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಹಾಗೆ ಪ್ರತಿ ನಕ್ಷೆಯು ಒಂದು ನಿರ್ದಿಷ್ಟ ಪ್ರಮಾಣ ಸೂಚಕವನ್ನು ಹೊಂದಿರ್ತದೆ. ಉದಾಹರಣೆಗೆ ಎಷ್ಟು ದೂರವಿದೆ ಅಂತ ಹೇಳುವಂಥದ್ದನ್ನು ನಾವು ಹೇಳಲಿಕ್ಕೋಸ್ಕರ ಒಂದಷ್ಟು ಪ್ರಮಾಣ ಸೂಚಕವನ್ನು ನಾವು ಉಪಯೋಗಿಸ್ತಾ ಹೋಗ್ತೇವೆ. ಮತ್ತು ಯಾವುದೇ ಬಹುಮುಖ F ಮುಖಗಳು, V ಶೃಂಗಗಳು ಮತ್ತು E ಅಂಚುಗಳನ್ನು ಹೊಂದಿದ್ದಲ್ಲಿ F+V = E+2 ಹೊಂದಾಣಿಕೆ ಆಗ್ತದೆ. ಇದನ್ನು ನಾವು ಆಯ್ಲರ್ನ ಸೂತ್ರ ಅಂತ ಹೇಳಿ ಕರಿತೇವೆ. ಇವಿಷ್ಟು ಈ ಪಾಠದಲ್ಲಿ ಇದ್ದಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಈ ವಿಡಿಯೋದಲ್ಲಿ ನೀಡಿದಂತಹ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಮರೆಯದೆ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.